ದ್ವಿತೀಯ ಪಿಯುಸಿ ಕನ್ನಡ ಪದ್ಯಭಾಗ 1 ಕದಡಿತ ಸಲೀಲಂ ತಿಳಿವಂದದೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 4 4 ಅಂಕಗಳ ಪ್ರಶ್ನೆಗಳು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಉತ್ತರ: ರಾವಣನು ಧ್ರುವ ಮಂಡಲದಂತೆ ನಿಶ್ಚಲವಾಗಿ ಮನೋ ನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಸಾಧನೆ ಮಾಡುತ್ತಾನೆ. ಆಗ ವಿದ್ಯಾದೇವತೆಯು ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯಂತೆ ಕಂಪಿಸುವ ಗರಗಸವನ್ನು ಹಿಡಿದುಕೊಂಡು ರಾವಣನ ಎದುರು ಪ್ರತ್ಯಕ್ಷಳಾಗುತ್ತಾಳೆ. ಅವಳು ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ರಾಮನನ್ನು ಬಿಟ್ಟು ಮಿಕ್ಕ ವಾನರ ಸೈನ್ಯವನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾವಣನು ಮಿಕ್ಕ ಸಾಮಾನ್ಯರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ದೇವತೆಗೆ ನಮಸ್ಕರಿಸಿ ಶಾಂತಿನಾಥ ಜೀನ ವನಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾನೆ. ಸಮ ಬಲರಲ್ಲದವರನ್ನು ಕೊಲ್ಲಲು ಇಚ್ಛಿಸಿದ ರಾವಣನ ವೀರತ್ವ ಇಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 2, ಪ್ರಮಾದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ನಂತರ ಪ್ರಮಾದ ವನದಲ್ಲಿರುವ ಸೀತೆಯ ಬಳಿ ಬರುತ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ: ಬಹುಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ರಾವಣನ ಈ ಮಾತುಗಳನ್ನು ಕೇಳಿ ಆಕೆ ಅತೀವವಾಗಿ ದುಃಖಿಸುತ್ತಾಳೆ. ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ ಕರುಣಿಸುವುದಿದ್ದರೆ ಎಲೆ ದಶವದನನೆ, ಶ್ರೀರಾಮನ ಆಯುಷು ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು ಹೇಳುತ್ತಾಳೆ. ಹೀಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಪ್ರಶ್ನೆ 3, ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಉತ್ತರ: ಬಹುಸ್ವರೂಪಿಣಿ ವಿದ್ಯೆಯನ್ನು ಸಾಧಿಸಿ ಬಂದ ರಾವಣನ ಆಮಿಷಗಳಿಗೆ ಬಗ್ಗದ ಸೀತೆಯು ರಾಮನ ಆಯುಷ್ಯ ಇರುವವರೆಗೂ ನನ್ನ ಬಳಿ ಬರಬೇಡ ಎಂದು ಹೇಳಿ ಮೂರ್ಛೆ ಹೋಗುತ್ತಾಳೆ. ಜಾನಕಿಯು ಮೂರ್ಛಿತಳಾಗಲು ರಾವಣನಿಗೆ ಆಕೆಯ ಬಗ್ಗೆ ಅಪಾರ ಅನುಕಂಪ ಮತ್ತು ಕರುಣೆ ಹುಟ್ಟುತ್ತದೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಇಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿರುಗಿಕೊಳ್ಳುವಂತೆ ರಾವಣನ ಕಾಮಮೋಹವು ನಶಿಸಿ ಅವನ ಮನಸ್ಸು ಪರಿವರ್ತನೆಯಾಗುತ್ತದೆ. ಕವಿಯ ಪ್ರಕಾರ ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿ ಮನ ಪರಿವರ್ತನೆಯಾಗುತ್ತದೆ. ಪ್ರಶ್ನೆ 4, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ. ಉತ್ತರ: ರಾವಣನಿಗೆ ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ಆತ ತುಂಬಾ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ. ಪ್ರಾಣ ಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ನನ್ನ ಕರ್ಮವಶದಿಂದ ನಾನು ಅವರಿಬ್ಬರನ್ನು ಪರಸ್ಪರ ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು. ಸೀತೆಯನ್ನು ರಾಮನಿಂದ ಅಗಲುವಂತೆ ಮಾಡಿ ನಾನು ಸೀತೆಗೆ ಎಷ್ಟು ದುಃಖವನ್ನು ಕೊಟ್ಟೆನು. ನಾನು ಕಾಮ ವ್ಯಾಮೋಹಕ್ಕೆ ಒಳಗಾದ್ದರಿಂದಾಗಿಯೇ ನನ್ನ ಕೆಟ್ಟ ಯಶಸ್ಸು ಎಂಬ ಬೇರಿಯ ನಾದ ಎಲ್ಲೆಡೆ ಹರಡುವಂತಾಯಿತು. ನನಗೆ ವಿಭೂಷಣನು ಆದರದಿಂದಲೇ ಹಿತನುಡಿಗಳನ್ನು ಹೇಳಿದರು. ಆತನನ್ನು ವಿನಯವಂತನಲ್ಲದ ನಾನು, ದುರ್ವ್ಯಸನಿಯಾದ ನಾನು ಬೆದರಿಸಿ ಎದರಿಸಿ ವಿನಯವಂತನಾದ ಆತನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾರಾದರೂ ಅನುರಾಗದ ಸೆಳೆವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾರೆ ಎಂದು ತನ್ನಿಂದ ಆದ ತಪ್ಪಿಗೆ ರಾವಣನು ಪರಿತಪಿಸುತ್ತಾನೆ. ವ್ಯಸನಕ್ಕೆ ಬಲಿಯಾದ ಮನುಷ್ಯನು ತನ್ನ ಇಂದಿನ ಎಲ್ಲ ವಿಚಾರಗಳನ್ನು ಮರೆತು ವಿಷಯ ಸುಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ರಾವಣನು ವಿಧವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಪ್ರಶ್ನೆ 5, ಕದಡಿತ ಸಲೀಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಉತ್ತರ: ನಾಗಚಂದ್ರ ಕವಿಯ ಪ್ರಕಾರ ರಾವಣನು ಮೂಲತಃ ಉದಾತ್ತ ನಾಯಕ ಹಾಗೂ ಸದ್ಗುಣಿ. ನಳಕು ಬರನ ಪತ್ನಿ ಉಪರಂಬೆಯು ಆಸೆಪಟ್ಟು ಬಂದಾಗ ಆಕೆಗೆ ಸದುಪದೇಶ ನೀಡಿ ಕಳುಹಿಸಿದ ಶ್ರೇಷ್ಠ ವ್ಯಕ್ತಿತ್ವ ರಾವಣನದ್ದು. ಆದರೆ ವಿಧಿವ್ಯಾಸದಿಂದ ಸೀತೆಯ ವ್ಯಾಮೋಹಕ್ಕೆ ಸಿಲುಕಿ ವಿವೇಚನೆ ಕಳೆದುಕೊಳ್ಳುತ್ತಾನೆ. ಆಕೆಯು ಮೂರ್ಛೆ ಹೋದಾಗ ಕಾಮದಿಂದ ಕದಡಿದ ಅವನ ಮನಸ್ಸು ತಿಳಿಯಾಗುತ್ತದೆ. ತಾನು ಮಾಡಿದ ತಪ್ಪನ್ನು ನೆನೆದು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುತ್ತಾನೆ.
ಕೊನೆಯಲ್ಲಿ ಸೀತೆಯನ್ನು ಸುಮ್ಮನೆ ಒಪ್ಪಿಸಿದರೆ ಜಗತ್ತು ತನ್ನನ್ನು ಏಡಿ ಎನ್ನುತ್ತದೆಂದು ಭಾವಿಸಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಗೌರವಯುತವಾಗಿ ಸೀತೆಯನ್ನು ಮರಳಿಸುವ ತೀರ್ಮಾನ ಮಾಡುತ್ತಾನೆ. ಹೀಗೆ ವಾಲ್ಮೀಕಿ ರಾಮಾಯಣದ ಕ್ರೂರ ರಾವಣನನ್ನು ಕವಿ ನಾಗಚಂದ್ರನು ತನ್ನ ಕಾವ್ಯದಲ್ಲಿ ಕಾಮದಿಂದ ಕದಡಿ ಪಶ್ಚಾತ್ತಾಪದಿಂದ ತಿಳಿಯಾಗುವ ವೀರ ಹಾಗೂ ಉದಾತ್ತ ನಾಯಕನಾಗಿ ಚಿತ್ರಿಸಿರುವುದು ಆತನ ವ್ಯಕ್ತಿತ್ವದ ಹಿರಿಮೆಯನ್ನು ಸಾರುತ್ತದೆ. ಭಾಷಾಭ್ಯಾಸ ಇವುಗಳಿಗೆ ನಾನಾಥ ಪದಗಳನ್ನು ಬರೆಯಿರಿ. ಸುಳ್ಳು ಸಲ ಬಾರಿ, ಸುಳ್ ಸರತಿ ಸರತಿ, ಕರ ಕೈ, ಕರ ಸುಂಕ, ರಾಗ ಹಾಡಿನ ಲಯ, ರಾಗ ಅನುರಾಗ, ಕಳೆ ಮುಖದ ಕಾಂತಿ, ಕಳೆ ಕಳೆ ಕೀಳುವುದು, ಬಗೆ ಮನಸ್ಸು, ಬಗೆ ರೀತಿ, ದೊರೆ ರಾಜ, ದೊರೆ ಸಿಕ್ಕು, ಗಂಡ ಪತಿ, ಗಂಡ ಆಪತ್ತು ಅಥವಾ ಗಂಡಾಂತರ. ಇವುಗಳ ತತ್ಸಮ ರೂಪವನ್ನು ಬರೆಯಿರಿ. ತತ್ಸಮ ತದ್ಭವ ಜಸ ಯಶಸ್ಸು, ಬನ್ನ ಭಗ್ನ, ವೀರ ವೀರ, ಮೊಗ ಮುಖ, ಪರೀಕ್ಷಿಸು ಪರೀಕ್ಷಿಸು. 3 ಇವುಗಳಿಗೆ ಎರಡೆರಡು ಸಮಾನಾರ್ಥಕಗಳನ್ನು ಬರೆಯಿರಿ. ಪ್ರಮೋದ ಸಂತೋಷ, ಹರ್ಷ, ಆನಂದ. ಸಲೀಲ ನೀರು, ಜಲ, ಉದಕ. ವಕ್ರ ಮುಖ, ವದನ, ಹರ್ಷ. ನೀಲಿರಾಗ ಗಾಢವಾದ ಮೋಹ, ಸ್ಥಿರವಲ್ಲದ ಪ್ರೀತಿ. ಪರಭವ ಸೋಲು, ಅಪಮಾನ, ತಿರಸ್ಕಾರ. ಕಡುಪು ತೀವ್ರತೆ, ಶಕ್ತಿ, ಶಾಂತತೆ, ಕೋಪ. ವಕ್ರ ಪದ್ಮ, ಮುಖಾಬ್ದ, ನಳ ನಾಲಿದೆ ಈ ಮುಂತಾದ ಶಬ್ದಗಳು ಸಾವರ್ಯಂತ ಮುಖ ಎಂಬರ್ಥವನ್ನು ನೀಡುತ್ತವೆ. ಈ ಪದ ಪ್ರಯೋಗಗಳನ್ನು ಗಮನಿಸಿ. ಈ ಪದಗಳು ಉಪಮಾಲಂಕಾರ ಅಥವಾ ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿವೆ. ಇಲ್ಲಿ ಮುಖವನ್ನು ತಾವರಿಗೆ ಹೋಲಿಸಲಾಗಿದೆ ಅಥವಾ ಮುಖವೇ ತಾವರೆ ಎಂದು ಅಭೇದ ಕಲ್ಪಿಸಲಾಗಿದೆ. ಇಲ್ಲಿ ಬಿಡಿಸಿ ಬರೆದಿರುವುದನ್ನು ಗಮನಿಸಿ. ವಕ್ರ ಪ್ಲಸ್ ಪದ್ಮ, ವಕ್ರ ಪದ್ಮ. ಮುಖ ಪ್ಲಸ್ ಹಬ್ಬ, ಮುಖಹಬ್ಬ. ನಳಿನ ಪ್ಲಸ್ ಅನಾನೆ, ನಳಿನಾನನೆ. ಚಟುವಟಿಕೆ. ಪ್ರಶ್ನೆ 1. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವ ಸಂದರ್ಭವೊಂದನ್ನು ಕುರಿತು ಲೇಖನ ರಚಿಸಿ. ಲೇಖನ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವ ಸಂದರ್ಭ. ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ಪ್ರಪಂಚದಲ್ಲಿ ಯಾರು ಪರಿಪೂರ್ಣರಲ್ಲ. ಆದರೆ ತಪ್ಪು ಮಾಡುವುದಕ್ಕಿಂತಲೂ ಮುಖ್ಯವಾದದ್ದು ಆ ತಪ್ಪಿನ ಅರಿವಾಗುವುದು. ತಾನು ಮಾಡಿದ ಕಾರ್ಯ ತಪ್ಪು ಎಂದು ಮನಗಂಡು ಅದಕ್ಕಾಗಿ ಮನಸ್ಸಿನ ಆಳದಿಂದ ಮರುಗುವುದೇ ಪಶ್ಚಾತ್ತಾಪ. ಈ ಪಶ್ಚಾತ್ತಾಪದ ಮುಂದಿನ ಉದಾತ್ತ ಹಂತವೇ ಪ್ರಾಯಶ್ಚಿತ್ತ. ತಪ್ಪನ್ನು ತಿದ್ದುಕೊಂಡು ಪುನಃ ಅಂತ ತಪ್ಪನ್ನು ಮಾಡದಂತೆ ಎಚ್ಚರ ವಹಿಸುವುದೇ ನಿಜವಾದ ಪಶ್ಚಾತ್ತಾಪವಾಗಿದೆ. ಪಶ್ಚಾತ್ತಾಪ ಪಡುವ ಸಂದರ್ಭವು ಮನುಷ್ಯನ ಜೀವನದಲ್ಲಿ ಮಹತ್ವದ ತಿರುವನ್ನು ನೀಡುತ್ತದೆ. ಇದು ಕದಡಿದ ನೀರು ತಿಳಿಯಾದಂತೆ ಮನಸ್ಸನ್ನು ನಿರ್ಮಲಗೊಳಿಸುವ ಪ್ರಕ್ರಿಯೆ. ದೈನಂದಿನ ಜೀವನದಲ್ಲಿ ಉದಾಹರಣೆಗೆ ಕೋಪದ ರಭಸದಲ್ಲಿ ಆತ್ಮೀಯರಿಗೆ ನೋಯಿಸುವ ಮಾತುಗಳನ್ನಾಡಬಾರದು. ಆ ಕ್ಷಣ ಕಳೆದ ನಂತರ ತಪ್ಪಿನ ಅರಿವಾಗಿ ಅಪರಾಧ ಪ್ರಜ್ಞೆ ಕಾಡತೊಡಗುತ್ತದೆ. ಈ ತಳಮಳವೇ ಪ್ರಾಯಶ್ಚಿತ್ತಕ್ಕೆ ನಾಂದಿ ಆಡುತ್ತದೆ. ಆಗ ಅಹಂಕಾರ ತೊರೆದು ಅವರ ಬಳಿ ಕ್ಷಮೆ ಯಾಚಿಸುವುದು ಮತ್ತು ಹಾನಿಯಾದ ಸಂಬಂಧವನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಪ್ರಾಯಶ್ಚಿತ್ತದ ಸಂದರ್ಭವನ್ನು ಸೃಷ್ಟಿಸುತ್ತದೆ. ಇದು ಎದುರಿನ ವ್ಯಕ್ತಿಯನ್ನಷ್ಟೇ ಅಲ್ಲ, ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ. ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದುಕೊಳ್ಳುವುದು ಸಾಹಸದ ಕೆಲಸ. ಪ್ರಾಯಶ್ಚಿತ್ತ ಪಡುವ ಮನಸ್ಸು ನಮ್ಮನ್ನು ಅಹಂಕಾರ ಮತ್ತು ದ್ವೇಷದಿಂದ ಮುಕ್ತಗೊಳಿಸಿ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಕೇವಲ ಇಂದಿನದ್ದನ್ನು ಸರಿಪಡಿಸುವುದಲ್ಲ, ಬದಲಾಗಿ ಒಂದು ಉತ್ತಮ ಮತ್ತು ವಿವೇಕಯುತ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಲಕ್ಷಣವಾಗಿದೆ. ಆದ್ದರಿಂದ ತಪ್ಪಿನ ಅರಿವಾದ ತಕ್ಷಣ ಪ್ರಾಯಶ್ಚಿತ್ತಕ್ಕೆ ಮುಂದಾಗುವುದು ಉತ್ತಮ ವ್ಯಕ್ತಿತ್ವದ ಲಕ್ಷಣವಾಗಿದೆ. 2. ವಿಧಿ ಲಿಖಿತ ಹಣೆಬರಹ, ಪೂರ್ವಜನ್ಮದ ಪಾಪ. ಇಂತಹ ಕಲ್ಪನೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ. ಚರ್ಚಿಸಿದ ವಿಷಯಗಳು. ಸಂಪ್ರದಾಯವಾದಿ ಜೀವನದಲ್ಲಿ ನಡೆಯುವ ಎಲ್ಲವೂ ಮೊದಲೇ ನಿರ್ಧಾರವಾಗಿರುತ್ತದೆ. ನಮ್ಮ ಹತೋಟಿಯಲ್ಲಿ ಏನೂ ಇಲ್ಲ. ಕಷ್ಟಗಳು ಪೂರ್ವಜನ್ಮದ ಕರ್ಮದ ಫಲ. ಇದು ಸೋಲನ್ನು ಒಪ್ಪಿಕೊಳ್ಳಲು ಅಥವಾ ಕಷ್ಟಕಾಲದಲ್ಲಿ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಲು ಸಹಾಯ ಮಾಡಬಹುದು. ನಾಗಚಂದ್ರನ ರಾವಣನು ತನ್ನ ಕಾಮವನ್ನು ವಿಧಿ ಲಿಖಿತ ಎನ್ನುತ್ತಾನೆ. ಮತ್ತೊಂದು ದೃಷ್ಟಿಕೋನ ಪ್ರಗತಿಪರ ಅಥವಾ ವೈಜ್ಞಾನಿಕ. ಮನುಷ್ಯ ತನ್ನ ಹಣೆಬರಹವನ್ನು ತಾನೇ ಬರೆಯುತ್ತಾನೆ. ಪ್ರಯತ್ನ, ಆಲೋಚನೆ ಮತ್ತು ನಿರ್ಧಾರಗಳನ್ನು ತಮ್ಮ ಭವಿಷ್ಯ ರೂಪಿಸುತ್ತವೆ. ಮೂಢನಂಬಿಕೆಗಳು ಮನುಷ್ಯನನ್ನು ಸೋಮಾರಿಯನ್ನಾಗಿ ಮಾಡುತ್ತವೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ಸಮ ಮುಖ್ಯ. ತೀರ್ಮಾನ.
ಜೀವನದಲ್ಲಿ ಸಂಪೂರ್ಣವಾಗಿ ನಂಬಿ ಕೂಡುವುದಕ್ಕಿಂತ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುವುದು ಮುಖ್ಯ. ಫಲಿತಾಂಶ ಏನೇ ಇರಲಿ ಅದನ್ನು ಎದುರಿಸುವ ಶಕ್ತಿ ಬೆಳೆಸಿಕೊಳ್ಳಬೇಕು. ನಾಗಚಂದ್ರನ ರಾವಣ ಮತ್ತು ವಾಲ್ಮೀಕಿ ರಾಮಾಯಣದ ರಾವಣರ ಪಾತ್ರ ಚಿತ್ರದಲ್ಲಿನ ವ್ಯತ್ಯಾಸಗಳನ್ನು ಅಧ್ಯಾಪಕರಿಂದ ಕೇಳಿ ತಿಳಿಯಿರಿ. ವಾಲ್ಮೀಕಿ ರಾಮಾಯಣದ ರಾವಣ ಮೂಲತಃ ಪ್ರತಿನಾಯಕ, ಅಹಂಕಾರಿ, ಕಾಮಿ, ರಾಕ್ಷಸ ಪ್ರವೃತ್ತಿಯವನು. ನಾಗಚಂದ್ರ ಪಂಪ ರಾಮಾಯಣದ ರಾವಣ ಉದಾತ್ತ ನಾಯಕ, ಮಹಾಪರಾಕ್ರಮಿ, ಕಲೆಗಳ ಆರಾಧಕ, ಜಿನಭಕ್ತ. ಅವನ ಕೀಳು ಪ್ರವೃತ್ತಿ ಕೇವಲ ವಿಧಿವಶದಿಂದ ಆಗಿದ್ದು. ವಾಲ್ಮೀಕಿ ರಾಮಾಯಣದ ರಾವಣ ಸೇಡು ಮತ್ತು ಕಾಮದ ತೃಷೆ. ನಾಗಚಂದ್ರ ಪಂಪ ರಾಮಾಯಣದ ರಾವಣ ಕೇವಲ ವಿಧಿಯಾಟ ಅಥವಾ ಕರ್ಮದ ಪ್ರಭಾವದಿಂದ ಮೂಡಿದ ಕ್ಷಣಿಕ ಮೋಹ. ವಾಲ್ಮೀಕಿ ರಾಮಾಯಣದ ರಾವಣ ಕೊನೆಯವರೆಗೂ ಅಹಂಕಾರ ಮತ್ತು ಮೊಂಡುತನ ತೋರುತ್ತಾನೆ, ಪಶ್ಚಾತ್ತಾಪವಿಲ್ಲ. ನಾಗಚಂದ್ರ ರಾಮಾಯಣದ ರಾವಣ ಸೀತೆಯ ನಿಷ್ಠೆ ಕಂಡು ಪಶ್ಚಾತ್ತಾಪ ಪಡುತ್ತಾನೆ, ತನ್ನ ತಪ್ಪಿನ ಅರಿವಾಗಿ ಮನ ಪರಿವರ್ತನೆಗೊಳ್ಳುತ್ತಾನೆ. ವಾಲ್ಮೀಕಿ ರಾಮಾಯಣದ ರಾವಣ ರಾಮನಿಂದ ಹತನಾಗುತ್ತಾನೆ. ನಾಗಚಂದ್ರ ರಾಮಾಯಣದ ರಾವಣ ಪಶ್ಚಾತ್ತಾಪದ ನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ತಪಸ್ಸು ಮಾಡಿ ಮೋಕ್ಷ ಗಳಿಸುವತ್ತ ಮುಖ ಮಾಡುತ್ತಾನೆ.